ನನ್ನ ಆತ್ಮೀಯ ಸೋದರ ಸೋದರಿಗೆ ಸ್ವಾಗತ ಕೋರುತ್ತಾ ಈ ಕಾರ್ಯಕ್ರಮವನ್ನು ಒಂದು ಪ್ರಾರ್ಥನಾ ಶ್ಲೋಕದೊಂದಿಗೆ ಪ್ರಾರಂಭಿಸೋಣ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವಜ್ಞೋಪಶಾಂತಿಯ ಬೆನಗವನಿಗೆ ಈಕದಂತ ಪಚ್ಚಕಲ್ಲು ಪಾಣಿಮೆಟ್ಲು ಒಪ್ಪುವ ವಿಘ್ನೇಶ್ವರ ನಿನಗೆ 21 ನಮಸ್ಕಾರ. ಸದಾತ್ಮನೆ ಗೌರಿ ಪುತ್ರ ಗಣೇಶಾಸ್ತ ಮಂಗಳಂ ನಾರಾಯಣಂ ನಮಸ್ಕೃತ್ಯಂ ನರಂಚೇವ ನರೋತ್ತಮ ದೇವಿ ಸರಸ್ವತಿ ವ್ಯಾಸೋ ಚೈವ ತಥೋ ಮುದ್ರಹೇ. ಶ್ರೀ ಗುರುಭ್ಯೋ ನಮಃ. ಶ್ರೀ ಮಾತ್ರೇ. ಸ್ನೇಹಿತರೆ, ಈ ಕಥೆನ ಪದ್ಮಪುರಾಣದಿಂದ ಆಯ್ದುಕೊಳ್ಳಲಾಗಿದೆ. ಈ ಕಥೆ ವಿಶೇಷ ಏನಪ್ಪಾ ಅಂದ್ರೆ, ಇದು ಪರಿಪೂರ್ಣವಾಗಿ ಮಾಘ ಮಾಸದ ಬಗ್ಗೆ 4ನೇ ಅಧ್ಯಾಯದಲ್ಲಿ ಉತ್ತರಾಖಂಡದಲ್ಲಿ ಕೊಡಲಾಗಿದೆ. ಇದರ ವಿಶೇಷ ಏನಪ್ಪಾ ಅಂದ್ರೆ, ಮಾಘ ಮಾಸ ಎಷ್ಟು ಪವಿತ್ರವಾಗಿದೆ ಮತ್ತು ಎಷ್ಟು ಪ್ರಾಬಲ್ಯವಾಗಿದೆ, ಜೊತೆಗೆ ಅನೇಕ ಪಾಪಗಳನ್ನ ನಾಶ ಮಾಡುವಂತ ಈ ಅದ್ಭುತವಾದ ಮಾಘ ಮಾಸದ ಕಥೆ. ಈ ಮಾಘ ಮಾಸ ಸೂರ್ಯನು ಮಕರ ರಾಶಿಯಲ್ಲಿ ಸಂಚರಿಸುತ್ತಿರುವಾಗ, ಅಂದರೆ ಜನವರಿ 14ರ ನಂತರ ಅವನು ಪ್ರಾರಂಭ ಮಾಡಿದರೆ ಶಿವರಾತ್ರಿಯವರೆಗೂ ಅವನ ಪ್ರಭಾವ ಮಾಘ ಮಾಸದ ಎಲ್ಲಾ ನದಿಗಳ ಮೇಲೆ ಇರುತ್ತೆ. ಇದರಿಂದಾಗಿ ಒಬ್ಬ ಅದ್ಭುತವಾದ ಋಷಿ ಲೋಕಾರ್ಪಣೆ ಕಾದರು. ಅವರಿಂದ ನಮಗೆ ಅನೇಕ ವಿಚಾರಗಳು ಈಗಲೂ ಸಹ ಅವರು ಚಿರಂಜೀವಿ ಆಗಿದೆ. ಯಾರು ಎಲ್ಲ ತಿಳ್ಕೊಬೇಕಾ? ಈ ನನ್ನ ಕಥೆನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೀವು ನೋಡಿದ್ದೇ ಆದಲ್ಲಿ ಪರಿಪೂರ್ಣವಾಗಿ ಸುಸ್ಪಷ್ಟವಾಗಿ ನಾನು ಹೇಳ್ತೀನಿ. ಕೃತಯುಗದ ಪೂರ್ವದಲ್ಲಿ ಒಬ್ರು ಕುತ್ಸ ಅನ್ನೋ ಋಷಿ ಇದ್ರು. ಅವರ ಮಗ ವತ್ಸ ಅಂತ. ಇವನು ವಿಷ್ಣುವಿನ ಪರಮ ಭಕ್ತನಾಗಿದ್ದ. ಜೀವನದಲ್ಲಿ ನಾವೇನಾದ್ರೂ ಸಾಧನೆ ಮಾಡಬೇಕು ಅಂತ ಇದ್ರೆ ಆ ಭಗವಾನ್ ನಮಗೆ ಹುಟ್ಟೋವಾಗ್ಲೇ ಕೆಲವೊಂದನ್ನ ನಮ್ಮ ಜೊತೆಗೆ ಕಳಿಸ್ಕೊಡ್ತಾನೆ. ಆ ರೀತಿ ಬಂದವರೇ ಈ ವತ್ಸ ಋಷಿ. ಈ ವತ್ಸ ಋಷಿ ಭಗವಂತನಾದ ಮಹಾವಿಷ್ಣುವಿನ ರೇವ ಕಪಿಲದಲ್ಲಿ ಕುಳಿತುಕೊಂಡು 100 ಸಂವತ್ಸರಗಳ ಕಾಲ ತಪಸ್ ಮಾಡಿದ್ರು. ಆ ತಪಸ್ ಮಾಡಿದಾಗ ಭಗವಂತನಾದ ಪರಮಾತ್ಮನಾದ ಭಗವಾನ್ ಮಹಾವಿಷ್ಣು ಅವರಿಗೆ ಅಲ್ಲಿ ಒಲಿದಿರಲಿಲ್ಲ. ಮತ್ತೆ ಅಲ್ಲಿಂದ ಅವರು ತಪಸ್ ಮಾಡಕ್ ಬಂದಂತ ಸ್ಥಳ ಯಾವುದು ಗೊತ್ತಾ? ಅವಳೆ ಆ ಕಾವೇರಿ. ಆ ಕಾವೇರಿಯಲ್ಲಿ ಬಂದು ಕೂತ್ಕೊಂಡು ಮತ್ತೆ ಅವರು 100 ಯುಗಗಳ ಕಾಲ ತಪಸ್ ಮಾಡಿದಾಗ ಭಗವಾನ್ ಮಹಾವಿಷ್ಣು ಒಲಿದು ಬಂದ ನಂತರ ಇವರಿಗೆ ಅವರ ಆ ಒಂದು ತಪಸ್ಸು ಮೆಚ್ಚುಗೆ ಆಗಿ ಅವರಿಗೆ ಕರೆದಂತ ಹೆಸರೇನು ಗೊತ್ತಾ? ಮೃಗಶೃಂಗ ಅಂತ. ಯಾಕೆ ಈ ಮೃಗಶೃಂಗ ಅಂತ ಬಂತು ಅಂದ್ರೆ, ಈ ಕಥೆಲೆ ಹೇಳ್ತಿದ್ದೀನಿ ಕೇಳಿ. ಇವರು ಆ ಪರಮಾತ್ಮನಾದ ಆ ಭಗವಾನ್ ಮಹಾವಿಷ್ಣುನ ಮೆಚ್ಚಿಸಿದಕ್ಕೆ ಭಗವಂತ ಕೊಟ್ಟಂತ ವರ ಏನ್ ಗೊತ್ತಾ? ನಿನಗೆ ಮುಂದೆ ನಿನ್ನ ಜನ್ಮದಲ್ಲಿ ನಿನ್ನ ವಂಶಸಿಕನಾದ ಒಬ್ಬ ಅದ್ಭುತವಾದ ಋಷಿ ಬಂದು ಲೋಕಾರ್ಪಣಕ್ಕಾಗಿ ಜನಗಳಿಗೆ ಅನೇಕ ವಿಚಾರಗಳನ್ನ ತಿಳಿಸೋದಕ್ಕೆ ಪುಣ್ಯ ಕಥೆಗಳನ್ನ ಹಾಗೂ ಪಾವನವಾಗುವಂತ ಅನೇಕ ಕಥೆಗಳನ್ನ ಹೇಳೋದಕ್ಕೆ ಅದ್ಭುತವಾದ ಕೀರ್ತಿ ಯಶಸ್ಸು ಸಂಪಾದನೆ ಮಾಡ್ತಾನೆ. ನೀನು ಸಹ ಈ ನಿನ್ನ ತಪಸ್ಸಿಗೆ ನಾನು ಮೆಚ್ಚಿಕೊಡುವಂತ ವರ ಏನಂದ್ರೆ, ಮುಂದೆ ನೀನು ಸುಭಗ ಅನ್ನುವಂತ ಜನ್ಮ ಎತ್ತಿ ನೀನು ನಿಷಾದನೆಗೆ ಉಪದೇಶ ಮಾಡಿ ಮತ್ತೆ ನಿನ್ನ ವೈಕುಂಠದಲ್ಲಿ ಐಕ್ಯ ಆಗ್ತೀಯ. ಆವಾಗ ಪರಮಾತ್ಮ ಕರೆದಂತ ಹೆಸರೇನ್ ಗೊತ್ತಾ? ಮೃಗಶೃಂಗ. ಕೇಳ್ತಾನೆ ಪರಮಾತ್ಮ, ನನ್ನ ಹೆಸರು ವತ್ಸ ಅಲ್ಲ, ಯಾಕೆ ನೀನು ಮೃಗಶೃಂಗ ಅಂತ ಕರೆದಾಗ ಎಷ್ಟು ವಿಚಿತ್ರ ಕೇಳಿ. ನೀನು 100 ಯುಗಗಳ ಕಾಲ ತಪಸ್ ಮಾಡದಲ್ಲ, ಅಲ್ಲಿ ನಿನ್ನ ದೇಹದಲ್ಲಿ ಜಿಂಕೆಗಳು ಬಂದು ಅದು ನೀನು ಮರ ಅಂತ ತಿಳ್ಕೊಂಡು, ಜಿಂಕೆಗಳ ಕೊಂಬಿಗೆ ನೋವಾದಾಗ ನೀನು ಮರ ತಿಳ್ಕೊಂಡು ನಿನ್ನ ಬೆನ್ನಿಗೆ ಬಂದು ಹುಚ್ಚೋದು. ಹಾಗೆ ನಿನಗೆ ಮೃಗಶೃಂಗ ಅನ್ನೋ ಹೆಸರು ಕೊಡ್ತಾ ಇದ್ದೀನಿ. ಬಹಳ ಸಂತುಷ್ಟನಾಗಿ ಅಲ್ಲಿಂದ ತನ್ನ ತಂದೆ ವತ್ಸ ನೋಡ್ಬೇಕು ಅನ್ನೋ ಬರುವಂತ ಸಂದರ್ಭದಲ್ಲಿ ಅಲ್ಲಿ 4 ಜನ ಮಹಿಳೆಯರು ಓಡಿ ಬರ್ತಾ ಇದ್ರು. ಕಾರಣ ಏನಪ್ಪಾ ಅಂದ್ರೆ, ಅಲ್ಲೊಂದು ಆನೆ ಅವ್ರನ್ನ ಅಟ್ಟಿಸ್ಕೊಂಡ್ ಬರ್ತಾ ಇತ್ತು. ಅವರು ಆ ಒಂದು ಪ್ರಲಾಪಕ್ಕೆ ಪಾಪ ಭಯ ಬಿದ್ದಿ ಒಂದು ದೊಡ್ಡದಾದ ಬಾವಿಲಿ ಬಿದ್ದು ಸತ್ತೋದು. ಇದನ್ನ ತಿಳಿದಂತ ಅವ್ರ ತಂದೆ ತಾಯಿಗಳು ಏನಾದ್ರು ಅಂತ ಹುಡುಕೊಂಬರುವಂತ ಸಂದರ್ಭದಲ್ಲಿ ಈ ಋಷಿನೂ ಸಹ ಅವ್ರಿಗೆ ಅವಾಗ ಗೊಳುವಂತ ಹತ್ರ ಆ ಆಳು ಅವ್ರಿಗೆ ಎಷ್ಟು ಆಕ್ರಂದ, ಪಾಪ ಆ ಮನಸ್ಸು ಎಷ್ಟು ನೋವಾಯ್ತು ಅಂದ್ರೆ, ಆ ಕ್ಷಣ ಋಷಿ ಹೇಳ್ದ, ನೀವೇನು ಆಲೋಚನೆ ಮಾಡಬೇಡಿ, ನಿಮಗಳಿಗೆ ಆ 4 ಜನ ಹೆಣ್ಣು ಮಕ್ಕಳನ್ನ ನಾನು ಬದುಕಿಸ್ತಾ ಇರ್ತೀನಿ, ಧೈರ್ಯವಾಗಿರಿ ಅಂತ. ಹಾಗಾಗಿ ಅವ್ರಿಗೆ ಹೇಳಿದಂತೆ, ಅಮ್ಮ ಒಂದು ತೈಲದಲ್ಲಿ ಇರಿರಿ, ನಾನು ಹೇಗಾಗಿ ಬದುಕಿಸ್ತೀನಿ ಅಂತೇಳಿ ಅವರು ಅಲ್ಲಿಂದ ಮತ್ತೆ
ಕಾವೇರಿ ನದಿಗೆ ಸ್ನಾನ ಮಾಡಕ್ ಬಂದಾಗ ಅಲ್ಲೇ ಆ ಆನೆ ನೀರಲ್ಲಿ ಮುಳುಗಿತು, ಇವ್ರನ್ನ ಎತ್ತಿತು. ನೋಡಿದ್ರೆ ಏನ್ ಆಶ್ಚರ್ಯ, ಇವ್ರನ್ನ ನೋಡಿ ಆ ಆನೆಗೆ ಏನ್ ಅನ್ಸ್ತು ಗೊತ್ತಿಲ್ಲ, ಎತ್ತಿ ಸೊಂಡ್ಲಿಂದ ಎತ್ತಿ ತನ್ನ ಮೇಲ್ಗಡೆ ಕುಂಡಿಸ್ಕೊಳ್ತು. ಅವ್ರು ಏನ್ ಮಾಡಿದ್ರು, ತನ್ನ ಬಲಗೈನ ಆನೆಯ ಮಸ್ತಕದ ಮೇಲೆ ಇಟ್ಟಾಗ ಆನೆಗೆ ಪರಿಪೂರ್ಣವಾಗಿ ಕ್ರೋಧ ಬಿಟ್ಟು ಮತ್ತೆ ಅವ್ರನ್ನ ಮೆತ್ತಕ್ಕೆ ಇಳಿಸಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಆ ಕ್ಷಣ ಆ ಆನೆಗೆ ಮನಸ್ಸನ್ನ ಪರಿವರ್ತನೆಗೊಳ್ತಲ್ಲ ಅಂತೇಳಿ ಸಂತೋಷದಿಂದ ತನ್ನ 9 ದಿನದ ಪುಣ್ಯ, ಯಾವ ಪುಣ್ಯ, ಮಾಘ ಮಾಸದಲ್ಲಿ ಸ್ನಾನ ಮಾಡಿದ ಪುಣ್ಯನ ಆ ಆನೆಗೆ ದಾರೆ ಎರೆದು. ಆ ಕ್ಷಣ ಆ ಆನೆ ಒಂದು ಸುಂದರವಾದ ಗಂಧರ್ವನ ರೂಪ ತಾಳಿತು. ಮತ್ತೆ ನಮಸ್ಕರಿಸಿ ಹೇಳ್ತು, ನಾನು ಪೂರ್ವದಲ್ಲಿ ಒಬ್ಬ ವೈಶ್ಯನಾಗಿದ್ದೆ, ತಿಳಿಯೋದು ನಾನು ನನ್ನ ಪುಣ್ಯಗಳನ್ನ ಮಾರ್ಕೊಂಡೆ, ಆದ್ರೆ ನಾನೂ ಸಹ ಮಾಘ ಮಾಸದ ಪುಣ್ಯ ಮಾರಲಿಲ್ಲ. ಹಾಗಾಗಿ ನಿಮ್ಮ ದಿವ್ಯ ದರ್ಶನ ಆಯ್ತು, ಜೊತೆಗೆ ನನಗೆ ಈ ಒಂದು ಶಾಪ ವಿಮುಕ್ತಿಯಾಗಿ ಅದ್ಭುತವಾದ ಗಂಧರ್ವನ ಸೇರ್ಕೊಂಡು ನಮಸ್ಕಾರ ಮಾಡಿ ಅಲ್ಲಿಂದ ಹೋಯ್ತು. ಅಂದ್ರೆ ಮಾಘ ಮಾಸ ಸ್ನಾನ ಮಾಡಿದಾಗ ಏನ್ ಸಿಗುತ್ತೆ ಅಂದ್ರೆ ಮತ್ತಷ್ಟು ವಿಚಾರಗಳು ಹೇಳ್ತೀನಿ ಕೇಳಿ. ಅಲ್ಲಿಂದ ಈ ಋಷಿ ಮತ್ತೆ ಸ್ನಾನ ಮಾಡಿ ಯಮಧರ್ಮನ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಒಂದು ಅದ್ಭುತವಾದ ಶ್ಲೋಕದೊಂದಿಗೆ ಯಮಧರ್ಮನ ಆರಾಧಿಸಿದಾಗ ಆ ಕ್ಷಣ ಯಮಧರ್ಮ ಯಾವಾಗ್ಲೂ ತನ್ನ ಕರಿಯಾದ ದೇಹ, ಕರಿ ಕೋಣದಲ್ಲಿ ಬರೋನ ಹೊತ್ತು ಶುಭ್ರವಾದ ಬಿಳಿಯ ಬಟ್ಟೆಗಳನ್ನ ಧರಿಸಿ ಎಷ್ಟು ಆಕರ್ಷಣೀಯವಾಗಿದ್ದ ಅಂದ್ರೆ ನೋಡಲು 100 ಕಣ್ಣು ಸಾಲದು. ಆಗ ಇವನಿಗೆ ದರ್ಶನ ಕೊಟ್ಟು ಹೇಳ್ದ, ನಿನ್ನ ಈ ಪ್ರಾರ್ಥನೆಗೆ ಹೊಂದು ಬಂದಿದ್ದೀನಿ, ನಿನಗೆ ಏನ್ ಬೇಕು ಕೇಳು. ಆವಾಗ ಈ ಬೃಕ್ಕಶೃಂಗ ಋಷಿ ಹೇಳ್ತಾರೆ, ಸ್ವಾಮಿ, ಆ ಹಾನಿ ಅಟ್ಟಿಸ್ಕೊಂಡ್ ಬಂದಿದ್ದಕ್ಕೆ ಈ 4 ಜನ ಹೆಣ್ಮಕ್ಳು ಸತ್ತಿದ್ದಾರೆ, ಇವ್ರನ್ನ ಹೇಗಾದ್ರೂ ನೀನು ಬದುಕಿಸಿ ಕಳಿಸ್ಲೇಬೇಕು ಅಂದ್ರೆ ಅವ್ರು ಹೇಳ್ತಾರೆ, ನೀನು ಹೇಳಿಲ್ಲ ಅಂತ ನಾನು ಕಳಿಸ್ತೀನಿ. ಯಾಕೆ ಅಂದ್ರೆ ಅವರು ರೇವಾ ನದಿ ಕಪಿಲದಲ್ಲಿ ಸರಿಸುಮಾರು 3 ದಿನಗಳ ಕಾಲ ಸ್ನಾನ ಮಾಡಿದ್ರು, ಅದರ ಪುಣ್ಯ ವಿಶೇಷ ಹಾಗೆ ಇತ್ತು. ಜೊತೆಗೆ ನೀನು ಸಹ ಪ್ರಾರ್ಥನೆ ಮಾಡೋದ್ರಿಂದ ನಾನು ಅವ್ರನ್ನ ಬದುಕಿಸಿ ಕಳಿಸ್ತೀನಿ ಅಂತ ಹೇಳಿ ಆ 4 ಜನನ ಮತ್ತೆ ಬದುಕಿಸಿ ಕಳಿಸ್. ಅವ್ರ ಆತ್ಮಗಳು ಮತ್ತೆ ಬಂದು ಸೇರಿದಾಗ ಅದರಲ್ಲಿ ಒಬ್ಬಳು ವಿಮಲಾ, ಕಮಲೆ, ಸುಮಲೆ ಮತ್ತೆ ಸೂರುತೆ ಯಾರಪ್ಪ ಅಂದ್ರೆ ಸಾಕ್ಷಾತ್ ಉಚಿತ್ಯ ಋಷಿಗಳ ಮಗಳು. ಆ ಉಚಿತ್ಯ ಋಷಿ ಇವಳು ಸುಂದರ ಮತ್ತೆ ಸುಶೀಲೆ ಮತ್ತೆ ಎಲ್ಲಾ ದಿಕ್ಕೂ ದೈವಭಕ್ತಿ ಆಗಿದೆ. ಹಾಗಾಗಿ ಇವಳನ್ನ ಯಾರು ಕೊಟ್ಟು ಮದುವೆ ಮಾಡ್ಬೇಕು, ಈ 4 ಜನನ ಮೃಗಶಿನ ಮದುವೆ ಮಾಡ್ಕೊಂಡು ಅವ್ರಿಗೆಲ್ಲ 4 ಮಕ್ಕಳಾಯ್ತು. ಅದರಲ್ಲಿ ಸೂರತೆಗೆ ಹುಟ್ಟಿದವನೇ ಮೃಕಂಡು ಋಷಿ, ಅಂದ್ರೆ ಮೃಗಶಿರನ ಮಗ ಮೃಕಂಡು. ಆ ಮೃಕಂಡು ಋಷಿ ಏನ್ ಮಾಡ್ದ, ತನ್ನ ತಾಯಿನ ಕರ್ಕೊಂಡು ಕಾಶಿಗೆ ಹೋಗಿ ಪರಶಿವನನ್ನು ಕೂತ್ಕೊಂಡು ಘೋರ ತಪಸ್ಸನ್ನು ಆಚರಿಸಿದ. ಆ ಸಂದರ್ಭದಲ್ಲಿ ಅವರಿಗೆ ಪರಮಾತ್ಮನಾದ ಪರಶಿವನು ಒಲಿದು ಕೊಟ್ಟಂತ ವರ ಏನ್ ಗೊತ್ತಾ, ನಿನಗೆ 16 ವರ್ಷದ ಮಗ ಬೇಕು, ಇಲ್ಲ ಲೋಕಕಂಟಕನಾಗಿ ಈ ಆಧಿಪತ್ಯವನ್ನು ಸಾಮ್ರಾಜ್ಯವನ್ನು ಸ್ಥಾಪಿಸುವಂತ ಮಗ ಬೇಕು ಅಂದಾಗ ಅವ್ರು ಕೇಳಿದೇನು ಗೊತ್ತಾ, ನನಗೆ 16 ವರ್ಷದ ಮಗ ಕೊಡು ಸಾಕು, ಲೋಕವಿಖ್ಯಾತನಾಗಿ. ಅವಾಗ ಪರಮಾತ್ಮ ಪರಶಿವನ ಗೊತ್ತಾ ಅವ್ರಿಗೆ ಆಶೀರ್ವಾದ ಮಾಡ್ದ, ನೀವ್ ಹೇಳ್ದಂಗೆ ಆಗ್ಲಿ ಅಂತ. ಆ ಸಂದರ್ಭದಲ್ಲಿ ಮಗು ಹೆತ್ತು ಸೂರತೆ ತೀರೋದು. ಆ ಮಗುವೇ ಮಾರ್ಕಂಡೇಯ ಋಷಿಗಳು. ಅವರು, ನಿಮ್ಗೆ ಇನ್ನೊಂದು ಆಶ್ಚರ್ಯ ಈ ಕಥೆಯಲ್ಲಿ, ಈ ಮಾರ್ಕಂಡೇಯ ಋಷಿಗೆ ಸಾಕ್ಷಾತ್ ಶಿವನೇ ಕೊಟ್ಟಿದ್ದು ಕೇವಲ 16 ವರ್ಷ. ಆದರೆ ಅವರು ಚಿರಂಜೀವಿ ಆಗಾದ್ರು ಅನ್ನೋದಕ್ಕೆ ಈ ಮಾರ್ಕಂಡೇಯ ಋಷಿಗಳಿಗೆ ತನ್ನ ತಂದೆಯಾದ ಮೃಕಂಡಗೆ ಅನಿಸ್ತು, ನನ್ನ ಮಗುನ ಆಯುಷು ಬರೀ 16 ವರ್ಷ, ಇವನಿಗೆ ಹೇಗಾದ್ರೂ ದೀರ್ಘಾಯುಷು ಮಾಡಬೇಕು ಅಂತ ಆಲೋಚನೆ ಮಾಡಿ ಮಗನಿಗೆ ಚಿಕ್ಕಂದಿನಿಂದಲೇ, ಅಂದ್ರೆ ಅವರಿಗೆ ಬುದ್ಧಿ ಬರೋವಾಗ 1-2 ವರ್ಷದಲ್ಲೇ ಯಾರು ಸಿಕ್ಕರೂ ಸಾಷ್ಟಾಂಗ ಮಾಡಿಸ್ತಾ ಇದ್ರು. ಹೀಗೆ ಒಮ್ಮೆ ಸಪ್ತ ಋಷಿಗಳು ಈ ಮೃಕಂಡು ಮನೆಗೆ ಬರುವಂತ ಸಂದರ್ಭದಲ್ಲಿ ಆ ಮಗನ ಕಳಿಸ್ತಾ ಬರುವಂತವ್ರು ಸಪ್ತ ಋಷಿಗಳು ಅವ್ರಿಗೆ ಸಾಷ್ಟಾಂಗ ಬೀಳುವಂದಾಗ ಈ ಮಾರ್ಕಂಡೇಯ ಋಷಿ ಹೋಗಿ ಅವ್ರಿಗೆ ಮಗುವಾಗಿದ್ದಾಗ ಅಷ್ಟು ಜನಕ್ಕೂ ಸಾಷ್ಟಾಂಗ ಬಿದ್ದ. ಇದನ್ನು ನೋಡಿದಂತ ಸಪ್ತ ಋಷಿಗಳು ಬಹಳ ಸಂತೋಷವಾಗಿ ಆ ಮಗನ ಕರ್ಕೊಂಡು, ನಾವು ಬ್ರಹ್ಮಲೋಕಕ್ಕೆ ಹೋಗ್ತಾ ಇದ್ದೀವಿ, ನಿಮ್ಮ ಮಗನ ಕರ್ಕೊಂಡು ಹೋಗ್ತೀವಿ ಅಂದ್ರೆ ಸಂತೋಷವಾಗಿ ಕರ್ಕೊಂಡು ಹೋಗಿ ಅಂದಾಗ, ಆ ಸಂದರ್ಭದಲ್ಲಿ ಬ್ರಹ್ಮಲೋಕಕ್ಕೆ ಹೋದಾಗ ಎಲ್ಲಾರ್ಗೂ ಆಶೀರ್ವಾದ ಮಾಡೋದು, ಜೊತೆಗೆ ಈ ಬಂದಂತ ಬಾಲಕ ಮಾರ್ಕಂಡೇಯ ಋಷಿಗೆ ದೀರ್ಘಾಯುಷ್ಮಾನ್ ಭವ, ಚಿರಂಜೀವಿ ಹೋಗಿತ್ತು. ಒಂದು ಕ್ಷಣ ಆಶ್ಚರ್ಯ ಆಗತ್ತೆ. ಅಷ್ಟೊತ್ತಿಗೆ ನಾರದರು ಬಂದು ಕೇಳೋದು, ಪಿತಾಮಹ ಎಂತ ಆಶೀರ್ವಾದ ಮಾಡಿದ್ರಿ, ಹೋಗಿ ಈ ಬಾಲಕನಿಗೆ ಬರೀ 16 ವರ್ಷ, ನೀವು ಇವನಿಗೆ ಆಶೀರ್ವಾದ ಮಾಡೋದು ದೀರ್ಘಾಯುಷ್ಮನ್ವ ಚಿರಂಜೀವಿ ಭವ ಅಂದ್ರೆ ಇದು ಹೇಗೆ ಅಂದಾಗ, ಪರಮಾತ್ಮನಿಗೆ ಗೊತ್ತಿಲ್ಲದೆ ಇರೋದ
ಸೃಷ್ಟಿ ಸ್ಥಿತಿ ಲಯಗಳನ್ನು ಬಲ್ಲವನು. ಹಾಗಾಗಿ ಹೇಳ್ತಾನೆ, ಇದು ನಾನು ಹಾಡಿಲ್ಲ, ಭಗವಂತನೇ ನನ್ನ ನಾಲ್ಗೆ ಮೇಲೆ ನಿಂತ್ಕೊಂಡು ಹಾಡಿಸಿದ್ದಾನೆ. 16 ವರ್ಷನೇ ಅಲ್ಲ, ಇವನು ಚಿರಂಜೀವಿ ಆಗಿರ್ತಾನೆ ಅಂತ. ಅಲ್ಲಿಂದ ಎಲ್ಲ ಋಷಿಗಳು ಕರ್ಕೊಂಡ್ಬಂದ್ಬಿಟ್ಟು ಅವನಿಗೆ ಆಶೀರ್ವಾದ ಹೋಗ್ತಾರೆ. ಹೇಳ್ತಾರೆ, ನಿನ್ನ ಮಗ ಚಿರಂಜೀವಿ ಆಗಿದ್ದಾನೆ. ಆದ್ರೂ ಇವ್ರ ತಂದೆಗೆ ಒಂದು ರೀತಿ ಕುತೂಹಲ ಜೊತೆಗೆ ಆಶ್ಚರ್ಯ ಮತ್ತೆ ಚಿಂತನೆ ಒಳಗಾಗ್ತಾನೆ. ಯಾಕಂದ್ರೆ ಸಾಕ್ಷಾತ್ ಪರಮಾತ್ಮ ಪರಶಿವನು 16 ವರ್ಷ ಅಂತ ಹೇಳ, ಆದ್ರೆ ಪರಮಾತ್ಮ ಕೊಡುವಾಗ 16 ವರ್ಷನೇ ಕೊಟ್ಟಿರಲ್ಲ, ಜೊತೆಗೆ ಇವನಿಗೆ ದೀರ್ಘಾಯುಷ್ಯ ಬರೋಂಗೇನು ಸಹ ಭಗವಂತನಾದ ಬ್ರಹ್ಮನ ಮೂಲಕ ಹೇಳಿಸಿದ್ದ. ಹಾಗಾಗಿ ಇವ್ರಿಗೆ 16 ವರ್ಷಕ್ಕೆ ಯಮಗಂಡ ಬಂದ್ರು, ಯಮ ಬಂದ್ರು, ಅವರಿಗೆ ಪರಮಾತ್ಮ ಜಾಡ್ಸಿ ಎಡಗಾಲಿಂದ ಹೊದ್ದಿ ಇವ್ರಿಗಿದ್ದಂತ 16 ವರ್ಷನ ತೆಗೆದುಹಾಕಿ ಕೊನೆಗೆ ಇವರಿಗೆ ಚಿರಂಜೀವಿ ಆಗಿದೆ. ಅಂದ್ರೆ ಪ್ರಳಯವನ್ನು ನೋಡಿದವರು, ಪ್ರಳಯ ಕಾಲದಲ್ಲಿ ಇದ್ದವರು ಈ ಮಾರ್ಕಂಡೇಯ ಋಷಿಗಳೇ. ಸಾಕ್ಷಾತ್ ಭಗವಂತನಾದ ಪರಮೇಶ್ವರ ಮತ್ತೆ ಶ್ರೀಕೃಷ್ಣ ಬೇರೆ ಯಾರಲ್ಲೂ ಒಬ್ಬರೇ ಆಗಿರ್ತಾರೆ. ಆ ಸಂದರ್ಭದಲ್ಲಿ ಒಂದು ಹರಳಿ ಎಲೆ ಮೇಲೆ ಪುಟ್ಟ ಬಾಲಕನಾಗಿ, ಅಂದ್ರೆ ಆಗ ಹುಟ್ಟಿ 1 ವರ್ಷ ಆಗಿರೋ ಬಾಲಕಂತರ ಸ್ವಾಮಿ ಶ್ರೀಕೃಷ್ಣ ಭಗವಾನ್ ಹರಳಿ ಎಲೆ ಮೇಲೆ ನಿಂತ್ಕೊಂಡು ನೋಡಿದಂತ ಏಕೈಕ ವ್ಯಕ್ತಿ ಈ ಮಾರ್ಕಂಡೇಯ ಋಷಿ. ಅವ್ರು ನೋಡಿ ಆಶ್ಚರ್ಯಚಕಿತರಾಗಿ ಕೊನೆಗೆ ಆ ಪರಮಾತ್ಮ ತನ್ನ ಗರ್ಭದಲ್ಲಿ ತಗೊಂಡ, ಪ್ರಳಯ ಆಗಿ ಉಗಿದಾಗ ಮತ್ತೆ ಬಿಟ್ಟ. ಅಂತ ಅದ್ಭುತ ಶಕ್ತಿ ಉಳ್ಳವರು ಈ ಮಾರ್ಕಂಡೇಯ ಋಷಿ. ಇವ್ರಿಗಿದು ಹೇಗ್ ಬಂತು ಅಂದ್ರೆ, ಇವರು ಸಹ ಕಪಿಲ ತೀರದಲ್ಲಿ, ರೇವಾ ನದಿ ತೀರದಲ್ಲಿ ಅನೇಕ ಮಾಘ ಮಾಸಗಳು ಮಾಡಿದಂತ ಒಂದು ಪುಣ್ಯನೇ ಇವರಿಗೆ ಆ 16 ವರ್ಷ ಇದ್ದಂತ ಆಯುಷು ಚಿರಂಜೀವಿಯಾಗಿ ಬಂತು. ಅಂದ್ರೆ ನಿಮ್ಗೆ ಅರ್ಥ ಆಗಿರ್ಬೇಕಲ್ಲ, ಈ ಮಾಘ ಮಾಸ ಎಷ್ಟು ಪ್ರಬಲ ಉಳ್ಳದು, ಎಷ್ಟು ಶಕ್ತಿ ಉಳ್ಳದು. ಯಾಕಂದ್ರೆ ಸ್ವಯಂ ಭಗವಂತನಾದ ಪರಶಿವ ಮತ್ತೆ ಭಗವಾನ್ ಮಹಾವಿಷ್ಣು ಕೊಟ್ಟಂತ ವರ. ಈ ಮಾಘ ಮಾಸದಲ್ಲಿ ಯಾರು ತಿಳಿಯದೋ ಸ್ನಾನ ಮಾಡಿದ್ರೆ ಅವರಿಗೆ ಮಾಡಿದಂತ ಬ್ರಹ್ಮಹತ್ಯ, ಸ್ತ್ರೀ ಹತ್ಯೆ ದೋಷ, ಅನೇಕ ದೋಷಗಳು ಹೋಗುತ್ತೆ ಅನ್ನೋದೇ ಈ ಪ್ರಮುಖವಾದ ಕಥೆ. ಆದ್ರೆ ಇದ್ರಲ್ಲಿ ಒಂದು ಮಾತ್ರ ಸತ್ಯ. ಯಾಕಂದ್ರೆ ನಾನು ಹೇಳುವಂತ ವಿಚಾರ, ವೇದಗಳನ್ನ ಅಭ್ಯಂಜನ ಮಾಡಿ ಜೊತೆಗೆ ಈ ಪುರಾಣಗಳನ್ನ ಮಾಡಿದ್ರಲ್ಲ ಸಾಕ್ಷಾತ್ ವೇದವ್ಯಾಸರು. ಯಾಕಂದ್ರೆ ನಾನು ಏನೇ ಹೇಳಿದ್ರು ಅದರ ಆಧಾರಿತವಾಗಿ ನಿಮ್ಗೆ ಹೇಳೋದು. ಈ ಮಾಘ ಮಾಸ ಸ್ನಾನ ಮಾಡೋಕ್ಕೆ ಮುಂಚೆ ಅಂತ ಹೇಳಿದ್ರು, ಯಾರು ಕ್ರೋಧ, ಅಸೂಯೆ ಮತ್ತೆ ಡಂಬಾಚಾರ ಜೊತೆಗೆ ದ್ವೇಷ, ಮತ್ಸರ ಇಟ್ಕೊಂಡು ಯಾರು ಸ್ನಾನ ಮಾಡ್ತಾರೋ ಅವರಿಗೆ ಎಂದೂ ಸಹ ಪುಣ್ಯ ಸಿಗಲ್ಲ. ಇದು ನಾನು ಹೇಳಿಲ್ಲ, ಸ್ವಯಂ ಪದ್ಮಪುರಾಣದಲ್ಲಿ ಅದ್ಭುತವಾಗಿ ಉಲ್ಲೇಖ ಮಾಡಿದ್ದಾರೆ. ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಅಷ್ಟೇ, ಒಳ್ಳೆ ಮನಸ್ಸಿಂದ, ಒಳ್ಳೆ ಒಂದು ಭಕ್ತಿಯಿಂದ ಆ ಸ್ವಾಮಿನ ಆರಾಧಿಸ್ಕೊಂಡು ಎಲ್ಲರೂ ಹೇಳ್ತಾರೆ ಪ್ರಯಾಗಕ್ಕೆ ಹೋದ್ರೇನೆ ನಮ್ಮ ಮುಕ್ತಿ ಸಿಗುತ್ತೆ. ಇಲ್ಲ ಸ್ನೇಹಿತರೆ, ಈ ಭರತ ಭೂಮಿಯಲ್ಲಿ ಹುಟ್ಟಿದಂತ ಪ್ರತಿಯೊಂದು ನದಿಗೂ ಈ ಮಾಘ ಮಾಸದಲ್ಲಿ ಅದ್ಭುತವಾದ ಶಕ್ತಿ ಇದೆ. ನಾನು ಹೇಳದ್ನಲ್ಲ, ಈ ಮೃಕಂಡು ಋಷಿನೂ ಸಹ ನಮ್ಮ ಈ ಮೈಸೂರಿನ ಭಾಗದಲ್ಲಿ ಇದ್ದಂತ ಹುಟ್ಟಿ ಬರುವಂತ ಆ ನದಿ ಕಾವೇರಿ ನದಿಯಲ್ಲೇ ಅವರು ಮಿಂದು ಆ ಆನೆಗೂ ಸಹ ಮೋಕ್ಷ ಕೊಟ್ಟರು, ಜೊತೆಗೆ ಇವರು ಸಹ ಮೋಕ್ಷ ತಗೊಂಡ್ರು. ಅಂತ ಅದ್ಭುತ ಪುಣ್ಯ ನದಿ ಈ ಕಾವೇರಿ. ನಮಗೆ ಇರುವಂತ ಬೆಂಗಳೂರಿನ ಭಾಗದವ್ರಿಗೆ ಹಾಗೂ ಕರ್ನಾಟಕ ಭಾಗದವರಿಗೆ ಎಲ್ಲೆಲ್ಲಿ ನದಿಗಳಿದೋ ಖಂಡಿತ ಶಿವರಾತ್ರಿಯವರೆಗೂ ಅದ್ಭುತವಾಗಿ ಸ್ನಾನ ಮಾಡಿ ತಮ್ಮ ಪಾಪಗಳನ್ನ ತೊಳ್ಕೊಬೋದು. ಹೇಳಿದ್ನಲ್ಲ ಮೊದಲೇ, ಇವಿಷ್ಟು ಬಿಟ್ಟು ನೀವು ಮಾಡಿದ್ದೆ ಅದರಲ್ಲಿ ಖಂಡಿತ ಪುಣ್ಯ ಸಿಗೋದ್ರಲ್ಲಿ ನಿಮಗೆ ಸಂಶಯ ಬೇಡ. ಅದೇ ರೀತಿ ಮತ್ತೊಬ್ಬಳು ಸಹ ರುಚಿಕಳು, ಭಾರ್ಗವ ವಂಶದ ರುಚಿಕಳು ಚಿಕ್ಕ ವಯಸ್ಸನ್ನೇ ಮದುವೆ ಮಾಡಿಕೊಂಡು ಗಂಡ ತೀರೋದ ನಂತರ ಇದೇ ಈ ಕಪಿಲ ತೀರದಲ್ಲಿ, ಕಾವೇರಿ ನದಿ ತೀರದಲ್ಲಿ ಕುತ್ಕೊಂಡು ಮಾಘ ಮಾಸವನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸಿ ಕೊನೆಗೆ ಅದೇ ನದಿಯಲ್ಲಿ ಸತ್ತಾಗ ಅವಳಿಗೆ ಕೊಟ್ಟಂತ ವರ ಏನು ಕೇಳ್ತೀರಾ? ಆಶ್ಚರ್ಯ ಬೀಳ್ತೀರಾ. ಅವಳು ಯಾರು ಅಂತ ಸಹ ಹೇಳ್ತೀನಿ. ಆ ರುಚಿಕಳು ಮುಂದೆ ವೈಕುಂಠದ 4,000 ವರ್ಷ, ಮತ್ತೆ ಪರಮಾತ್ಮನ ಪರಶಿವನಲ್ಲಿ 4,000 ವರ್ಷ, ಕೊನೆಗೆ ಬ್ರಹ್ಮಲೋಕದಲ್ಲಿ 4,000 ವರ್ಷ ಇದ್ದ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಅವ್ರನ್ನೆಲ್ಲ ಸೇವಿಸಿದ್ದಕ್ಕೆ ಬ್ರಹ್ಮ ಅವಳ ಆ ಒಂದು ಅದ್ಭುತವಾದ ಸೇವೆಗೆ ಮೆಚ್ಚಿ ಕೊಟ್ಟಂತ ವರ ಏನ್ ಗೊತ್ತಾ? ಅಪ್ಸರೆಲ್ಲ ಬಹು ಸುಂದರಿಯಾಗಿದ್ದವಳು ತಿಲೋತ್ತಮೆ. ಆ ತಿಲೋತ್ತಮೆಯನ್ನ ಇವರು ಸೃಷ್ಟಿ ಮಾಡಿದ್ರು. ಯಾಕಂದ್ರೆ ರುಚಿಗಳೇ
ಮುಂದೆ ತಿಲೋತ್ತಮಿ ಆದ್ಲು. ಇವಳ ಮೂಲಕ ಲೋಕದಲ್ಲಿ ಕಂಟಕರಾಗಿದ್ದ ಸುಂದೋಪಸುಂದರನ್ನ ಸಂಹಾರ ಮಾಡಿಸಿದ್ರು. ಕಾರಣ ಇಷ್ಟೇ, ಇವಳು ಸಹ ಈ ಮಾಘ ಮಾಸದ ಸ್ನಾನದ ಮಹಿಮೆಯಿಂದಾಗಿ ತಿಲೋತ್ತಮಿ ಆಗಿದ್ಲು. ಅದೇ ರೀತಿ ಒಬ್ಳು ವೇಶ್ಯೆ ಅನೇಕ ರಾಜರನ್ನ ಮತ್ತೆ ವ್ಯಾಪಾರಿಗಳನ್ನೆಲ್ಲ ತನ್ನಲ್ಲಿದ್ದ ಒಡವೆ ವಸ್ತುಗಳನ್ನ ಅವ್ರನ್ನ ಕಸ್ತುಕೊಂಡು ಅವ್ರನ್ನೆಲ್ಲ ಮೋಸ ಮಾಡಿ ಕೊನೆಗೆ ತಾನು ಮಾಡಿ ತಪ್ಪು ತಿಳ್ಕೊಂಡು ಒಬ್ಬ ಬ್ರಾಹ್ಮಣನ ಮೂಲಕ ತನ್ನ ತಪ್ಪಿನ ಅರಿವು ಹೇಳಿದಾಗ ಅವನು ಕೊಟ್ಟಂತ ಸಲಹೆ ಏನು ಗೊತ್ತಾ, ಈ ಮಾಘ ಮಾಸದಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ನೀನು ಸೇವೆ ಮಾಡಿದ್ದಾದಲ್ಲಿ ಪರಮಾತ್ಮನಾದ ಪರಶಿವನ ಅಥವಾ ಭಗವಾನ್ ಮಾಸ್ಟರ್ನ ಸೇವೆ ಮಾಡಿದ್ದಾದಲ್ಲಿ ನಿನ್ನ ಈ ಪಾಪಗಳೆಲ್ಲ ಹೋಗುತ್ತೆ. ನನಗೆ ಮುಂದೆ ಅವಳೇನಾಗುತ್ತಂತ ಕೇಳ್ತೀರಾ, ಆಶ್ಚರ್ಯ ಬೀಳ್ತಾರ. ಅವಳೆ ಕಾಂಚನ ಮಾಲವಾಗಿ ಗಂಧರ್ವ ಸ್ತ್ರೀಯಲ್ಲಿ ಅತ್ಯಂತ ಸುಂದರ ಸ್ತ್ರೀ. ಅವಳು ಸಹ ಮಾಘ ಮಾಸ ಸ್ನಾನ ಮಾಡ್ಕೊಂಡು ತಿಳಿಯದೆ ಒಬ್ಬ ರಾಕ್ಷಸನ ಮೈ ಮೇಲೆ ಒಂದು ಹನಿ, ಅವಳ ತಲೆಯ ಮೇಲಿಂದ ಬಂದಂತ ಹನಿ ಬಿದ್ದಾಗ ಅವನಿಗೂ ಸಹ ಪಾಪ ವಿಮೋಚನೆ ಆಯ್ತು. ಯಾವುದು? ಇದೇ ಮಾಘ ಮಾಸದ ಸ್ನಾನ. ಹಾಗಾಗಿ ಸ್ನೇಹಿತರೆ, ಇನ್ನೂ ಶಿವರಾತ್ರಿವರೆಗೂ ಇದೆ. ಖಂಡಿತ ನಿಮ್ಗೆ ಅನುಕೂಲವಾದಂಥ ನಿಮ್ಮ ಅಕ್ಕಪಕ್ಕದಲ್ಲಿರೋಂಥ ನದಿಲೂ ಸಹ ಸ್ನಾನ ಮಾಡಬಹುದು. ಆಗಲಿಲ್ಲ ಅಂದ್ರೆ ಇದೇ ಈ ಪದ್ಮಪುರಾಣದ ಹೇಳಿದ್ದಾರೆ, ನಮ್ಗೆ ಅನಾರೋಗ್ಯ, ನಮ್ಗೆ ಅಸೌಕರ್ಯ ಇಲ್ಲ, ನಾವೇನ್ ಮಾಡೋದು ಅಂದ್ರೆ ಇದಕ್ಕೂ ಅದ್ಭುತವಾದ ಒಂದು ಉಪಾಯ ಹೇಳಿದ್ದಾರೆ. ನೀವು ಈ ಮಾಘ ಮಾಸದಲ್ಲಿ ರಾತ್ರಿ ಮಲಗುವ ಮುಂಚೆ ಶುದ್ಧವಾದ ನಲ್ಲಿ ನೀರು ಹಾಕ್ಬೋದು, ಇಲ್ಲ ಬೋರ್ವೆಲ್ ನೀರು ಹಾಕಲು ಒಂದು ತಂಬಿಗೆಯಲ್ಲಿ ಇಟ್ಟು ಅದನ್ನ ಗಾಳಿ ಆಡೋ ರೀತಿಯಲ್ಲಿ ಇಟ್ಟು ಒಂದು ದಳ ತುಳಸಿ ಇಲ್ಲ ಒಂದು ದಳ ಬಿಲ್ಪತ್ರೆಯನ್ನು ಹಾಕಿ ಬೆಳಗ್ಗೆ ಎದ್ದು ಆ ಪರಮಾತ್ಮನ ನೆನೆಸುತ್ತಾ ಈ ನಾಮಸ್ಮರಣೆ ಮಾಡ್ಕೊಂಡು ಸ್ನಾನ ಮಾಡಿ. ಗಂಗೆ ಚ ಯಮುನೆ ಚ ಗೌರಿ ನರದ ಸಿಂಧು ಕಾವೇರಿ ಹಾವಯಾಮಿ 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 ಅಂತ ಹೇಳಿ 3 ದಿನ ನೀವು ಸ್ನಾನ ಮಾಡಿದ್ದಲ್ಲಿ ನಿಮಗೆ ಪ್ರಯಾಗ, ಕಾವೇರಿ ಮತ್ತೆ ಗಂಗಾ, ಯಮುನಾ ಅದೆಲ್ಲ ಸಿಗೋಂತ ಫಲ ನಿಮ್ಗೆ ಖಂಡಿತ ಸಿಗುತ್ತೆ ಅಂತ ನಾನು ಹೇಳ್ತಿಲ್ಲ. ಈ ಸ್ವಯಂ ಪದ್ಮಪುರಾಣದಲ್ಲಿ ಸಾಕ್ಷಾತ್ ವಿಷ್ಣು ಸ್ವರೂಪರಾದ ವೇದವ್ಯಾಸರೇ ಹೇಳಿರುವಂತ ಈ ಅದ್ಭುತವಾದ ಉಪಾಯ. ಹಾಗಾಗಿ ಸ್ನೇಹಿತರೆ, ಕೈಲಾದವರು ಈ ಕೆಲಸ ಮಾಡಿ ಪುಣ್ಯ ಸಂಪಾದನೆ ಆದರೆ ಮರಿದೆ ಮಾಡಿ ಅಂತ ಹೇಳ್ತಾ ನಾನು ಈ ಕಥೆನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ಕತೆ ಇಷ್ಟ ಆಗಿದ್ದೆ ಆದಲ್ಲಿ ದಯವಿಟ್ಟು 4 ಜನಕ್ಕೆ ಶೇರ್ ಮಾಡಿ ಅಂತ ಕೇಳ್ತಾ, ಹಾಗೂ ನಿಮ್ಮ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಈ ನನ್ನ ಕಥೆನ ಕೇಳೋದಕ್ಕೆ ಧನ್ಯವಾದಗಳು ಹೇಳ್ತಾ, ಮತ್ತೊಂದು ಕತೆಗೆ ಮುಂದಿನ ವಾರ ಕಾಣ್ತೀನಿ. ಇದುವರೆಗೂ ಮತ್ತೆ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಈ ಕಥೆನ ಸ್ವಸ್ತಿ ಶ್ರೀ ಪ್ರಜಾಪಾಲಯ ಅಂತ ಜ್ಞಾನೇನ ಮಾರ್ಗೇಣ ಮೈಮೈಷ ಗೋ ಬ್ರಾಹ್ಮಣ ಶುಭಮಸ್ತು ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು ಅಂತ ಹೇಳ್ತಾ ಮುಂದಿನ ವಾರ ಮತ್ತೊಂದು ಕತೆಗೆ ಬಂದು ಕಾಣ್ತೀನಿ. ಅಲ್ಲಿರುವ ತಮ್ಮೆಲ್ಲರಿಗೂ ಧನ್ಯವಾದಗಳು.